ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸೂಪರಾದ ರೆಸಿಪಿ ತಗೊಂಡು ಬಂದಿದ್ದೀನಿ. ಇವತ್ತು ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡ್ತೀನಿ ನೋಡ್ಕೊಂಡು ಬರೋರಿ. ಫಸ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ಪು, 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡು ತಿರುವ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ಅದಷ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಹದದಲ್ಲಿದ್ದರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಬಜ್ಜಿ. ನೋಡಿ, ಈ ಹದದಲ್ಲಿರಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಎಣ್ಣೆ ಕಾಯಕ್ಕಿಟ್ಟಿದೆ, ಹಚ್ಚಿ ಬಿಡ್ತಾಯಿದ್ದೀನಿ ಬಜ್ಜಿನ. ನೋಡಿ, ಸೂಪರಾಗಿರುತ್ತೆ. ಚಳಿಗಾಲಕ್ಕೆ ಸೂಪರ್, ಮತ್ತು ಟೀ ಕಾಫಿ ಜೊತೆಲೂ ಸೂಪರಾಗಿರುತ್ತೆ ಬಜ್ಜಿ. ಮಾಡ್ಕೊಳ್ಳಿ, ಬಿಸಿದ್ದಾಗಲೇ ತಿನ್ಕೊಳ್ಳಿ ಫ್ರೆಂಡ್ಸ್ ಬಜ್ಜಿನ. ಹಾಗಾದರೆ ಟೇಸ್ಟ್ ಜಾಸ್ತಿ, ಆರೋದ್ಮೇಲೆ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಆಯಿತು, ದೊಡ್ಡ ಉರಿಯಲ್ಲೇ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ನೋಡಿ ಹೇಗೆ ಬಂದಿದೆ ಬಜ್ಜಿ, ಸೂಪರಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ ನಿಮಗೆ? ಹಾಗಿದ್ಮೇಲೆ ಹೋಗಿ ತಟ್ಟನೆ ಕಡಲೆ ಹಸಿಟ್ಟು ತೊಗೊಂಡು ಬನ್ನಿ, ಫಟ್ ಅಂತ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ನಮ್ಮ ಮನೇಲಿ ಮಾಡಿದ್ರೆ ಒಂದು ರೌಂಡು ಬರೋಲ್ಲ. ಆಗ್ತಾಯಿದ್ದಂಗೆ ಬಿಸಿಯಾಗಿ ತಿನ್ಕೊಬಿಡ್ತೀವಿ. ಬಟ್ ವೀಡಿಯೋಗೋಸ್ಕರ ಹಾಗೆ ಇಟ್ಕೊಂಡಿದ್ದೀವಿ, ಆಮೇಲೆ ಖಾಲಿ ಮಾಡ್ತೀವಿ ಫ್ರೆಂಡ್ಸ್. ಪುನಃ ಇನ್ನೊಂದು ಟ್ರಿಪ್ ಬಿಡ್ತಾಯಿದ್ದೀನಿ ಬಜ್ಜಿನ. ಫ್ರೆಂಡ್ಸ್, ನೀವು ಯಾವ ಥರ ಬಜ್ಜಿ ಮಾಡ್ತೀರಾ? ಯಾವ್ಯಾವ ರೀತಿ ಬಜ್ಜಿ ಮಾಡ್ತೀರಾ? ಯಾವ್ಯಾವ ಐಟಮ್ ಹಾಕಿ ಬಜ್ಜಿ ಮಾಡ್ತೀರಾ? ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನಮ್ಮೂರು ಕೊಳ್ಳೇಗಾಲದ ಹತ್ರ ಹಳೆ ಅಂಪಾಪುರ ಇಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು ಫ್ರೆಂಡ್ಸ್. ಆದರೂ ನೀವು ಯಾರೂ ನನ್ನ ವಿಡಿಯೋನ ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಬಜ್ಜಿ ಬಿಟ್ಟಾಯಿತು. ನೋಡಿ ಹೇಗೆ ಬಂದಿದೆ, ಸೂಪರಾಗಿ ಬಂದಿದೆ. ಸ್ವಲ್ಪ ಹಿಟ್ಟು ಉಳ್ದಿತ್ತಲ್ಲ ಲಾಸ್ಟಿಗೆ, ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಅದು ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ.